ಆರ್ಟ್ ಡೈರೆಕ್ಟರ್ ವ್ಯೂನಲ್ಲಿ ಡೆವಿಲ್ ಸಿನಿಮಾ ಹೇಗೆ ಬಂದಿದೆ? ಈಗ ಒಂದು ಸೆಂಟಿಮೆಂಟು ಬಗ್ಗೆ ಚರ್ಚೆಗಳಾಗ್ತಿದೆ. ಅಂದರೆ ದರ್ಶನ್ ಸರ್ದು ಸಾರಥಿ ಕೂಡ ಹಿಟ್ ಆಗಿತ್ತು. ಅವಾಗ ಅವ್ರು ಕೂಡ ಜೈಲಲ್ಲಿದ್ದರು. ಈಗಲೂ ಕೂಡ ಡೆವಿಲ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಯಾಕಂದರೆ ಆ ಸೆಂಟಿಮೆಂಟ್ ವರ್ಕ್ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಎಲ್ಲರೂ ಇರೋವಂಥದ್ದು. ಸೊ ನೀವು ನೋಡಿರೋ ಪ್ರಕಾರ ಡೆವಿಲ್ ಸಿನಿಮಾ ಹೇಗೆ ಬಂದಿದೆ? ಸೊ ಲೈಕ್ ಈ ಸೆಂಟಿಮೆಂಟ್ ಮತ್ತೆ ವರ್ಕೌಟ್ ಆಗುತ್ತೆ ಅಂತ ಅಂತೀರಾ? ಇಲ್ಲ, ಸೆಂಟಿಮೆಂಟ್ ಅನ್ನೋದಕ್ಕಿಂತ ನಾನು ಹೇಳೋದು ಅವ್ರ ಕೆರಿಯರಲ್ಲಿ ಎಲ್ಲ ಥರ ಆ್ಯಕ್ಟ್ ಮಾಡಿಬಿಟ್ರು. ನೀವು ಪ್ರಿವಿಯಸ್ ಸಿನಿಮಾ ಕಾಟೇರ ನೋಡಿದ್ರು, ಎಕ್ಸ್ಟ್ರಾರ್ಡ್ನರಿ. ಅವ್ರಿಗೆ ಸೂಟ್ ಆಗೋಂಥ ಕಥೆಗಳು ಈ ಥರನೂ ಇದೆ ನೋಡಿ. ಅವ್ರ ಕಲೆನ ಹಿಂಗೂ ಗುರುತಿಸ್ಬೋದು ಅನ್ನೋದು. ಅದರಲ್ಲಿ ನೋಡಿದ್ದು ದರ್ಶನ್ ಸಾರೇ ಬೇರೆ, ಇದ್ರಲ್ಲಿ ನೋಡೋದು ದರ್ಶನ್ ಸಾರೇ ಬೇರೆ. ಬಟ್ ಇದ್ರಲ್ಲಿ ನೋಡಿ ಇನ್ನೂ ಎಂಜಾಯ್ ಮಾಡ್ತಾರೆ ಜನ. ನಾವು ಯಾಕಂದರೆ ಟೋಟಲಿ ನಾವು ನೋಡಿದ್ದೀವಲ್ಲ ಕ್ಯಾರೆಕ್ಟರ್ನ, ಇದರಲ್ಲಿ ನೋಡ್ಬಿಟ್ಟು ಇನ್ನೂ ಎಂಜಾಯ್ ಮಾಡ್ತಾರೆ. ಅವ್ರದ್ದು ಟೋಟಲಿ ನೀವು ಇವಾಗ ಇಲ್ಲಿವರೆಗೂ ಏನು ನೋಡಿದ್ರೆ ಒಂದು 20% ಅಷ್ಟೇ. ಏನು ಟೀಸರ್ಲ್ ಅದರಲ್ಲ, ಸಿನಿಮಾದಲ್ಲಿ ಹಬ್ಬ ಇದೆ. ಇನ್ನು ಒಂದು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದಿರೋಂಥ ಸನ್ನಿವೇಶಗಳಿದೆ. ತುಂಬಾ ಚೆನ್ನಾಗಿದೆ. ಏನಾದರೂ ಈಗ ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳ್ಕೊಳ್ತೀವಿ, 100% ಹೇಳ್ತೀನಿ, ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ನಾನೊಬ್ಬ ಆಡಿಯನ್ಸ್ ಸಾಲಲ್ಲಿ ನಿಂತ್ಕೊಂಡು ಹೇಳ್ತಾಯಿದ್ದೀನಿ. ನಾನು ಅವ್ರಿಗೆ ಒಬ್ಬ ಅಭಿಮಾನಿನೇ. ನಾನು ಅವ್ರ ಅಭಿಮಾನಿ ಸಾಲಲ್ಲಿ ನಿಂತ್ಕೊಂಡು ನಾನು ಹೇಳ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬಾ ಎಕ್ಸ್ಟ್ರಾರ್ಡ್ನರಿ ಮಾಡೋದು. ಇದರಲ್ಲಂತೂ ಅವರು ಸ್ಪೆಷಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಆ ಥರ ಇದೆ. ತುಂಬಾ ಚೆನ್ನಾಗಿದೆ ಮೇಡಮ್, ನೋಡಿ ನೀವು. ಆಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನೀವೇ ಹೇಳ್ತೀರಾ. ಸೊ ಸಾರಥಿ ಸಿನಿಮಾದಲ್ಲೂ ಕೂಡ ನೀವು ವರ್ಕ್ ಮಾಡಿದ್ರಿ. ಸೊ ಆವಾಗ ಸಾರಥಿ ಸಿನಿಮಾ ಬಂದಾಗ ನಾನು ನೋಡಿದಾಗೆ ಆ ದೇವಿ ಒಂದು ಪ್ರತಿಮೆ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಯಾಕಂದರೆ ಅಷ್ಟೊಂದು ಆರ್ಟ್ ವರ್ಕು ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಆವಾಗಲೇ. ಯಾರು ನೋಡಿದ್ರು ಆ ಏನು ದೇವಿದು ಎಲಿಮೆಂಟ್ ಸೀನ್ಗಳು ಬರುತ್ತೆ. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ, ಆ ದೇವಿನ ಚೆನ್ನಾಗಿ ಆರ್ಟ್ ವರ್ಕ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು ಆವಾಗ. ಸೊ ಅಂಥದ್ದೊಂದು ಡೆವಿಲ್ ಸಿನಿಮಾದಲ್ಲೂ ಕೂಡ ಆ ಥರದ್ದೊಂದು ಎಲಿಮೆಂಟ್ ಅಂತ ಅಂದಾಗ, ಆರ್ಟ್ ವರ್ಕ್ ಅಂತ ಅಂದಾಗ ಯಾವ್ದು ಬರುತ್ತೆ? ಇದೇ ಕುರ್ಚಿ ಇದೆಯಾ? ಅದರ್ವೈಸ್ ಅದನ್ನು ಬಿಟ್ಟು ಬೇರೆ ಏನಾದರೂ ಆ ಥರದ್ದು ಆರ್ಟ್ ವರ್ಕ್ ಏನಾದರೂ ತುಂಬ ಜನರಿಗೆ ತುಂಬ ಅಂದರೆ ಒಂದು ರೀತಿ ಇಂಪ್ಯಾಕ್ಟ್ ಮಾಡುವಂಥದ್ದು ಏನಾದರೂ ಇದೆಯಾ ಸರ್? ಇಲ್ಲ, ಇದರಲ್ಲಿ ಎಲಿಮೆಂಟ್ಸ್ಗಳು ಬೇಜಾನಿದೆ. ಚೇರ್ ಥರನೇ ಇದಾಗಂಥದ್ದು. ಆಮೇಲೆ ನೀವು ಪ್ರೀವಿಯಸ್ ಸಾರಥಿದು ಹೇಳಿದ್ರಿ. ಸಾರಥಿದಿಗೆ ಆ್ಯಕ್ಚುಲಿ ಆರ್ಟ್ ಡೈರೆಕ್ಟರ್ ನಾನಲ್ಲ, ಇವರು ನಾನು ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಬಂದು ಈಶ್ವರಿ ಕುಮಾರ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಒಂದು ಸಾಂಗ್ಗಳಿಗೆ ನಾನು ಸೆಟ್ ಹಾಕಿರೋದು. ಅದನ್ನು ಬಿಟ್ಟರೆ ಇದರಲ್ಲಿ ಬಂದು ಯಾವುದು ನಮ್ಮ ಡೆವಿಲ್ನಲ್ಲಿ ಏನಂದರೆ, ಈಗ ಚೇರಲ್ಲಿ ಏನು ಡೀಟೇಲಿಂಗು, ಚೇರಲ್ಲಿ ಏನು ಅದ್ಭುತ ಅನ್ನೋ ಒಂದು ಕಾನ್ಸೆಪ್ಟ್ಗಳನ್ನ ನೋಡ್ತೀರಾ ನೀವು. ಇದರಲ್ಲಿ ಎಲ್ಲ ಸೆಟ್ಗಳಲ್ಲಿ ನೋಡ್ತೀರಾ. ಬಟ್ ಏನಂದರೆ ಸೆಟ್ ಅಂತ ಗೊತ್ತಾದಾಗಲೇ ನಿಮ್ಗೆ ಅದ್ಭುತ ಅನಿಸುತ್ತೆ. ಯಾಕಂದರೆ ಕೆಲವು ಜನಗಳಿಗೆ ಇದು ಸೆಟ್ ಅನಿಸಲ್ಲ, ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಿಬಿಟ್ಟಿದ್ದಾರೆ ಇವರು ಅನ್ನೋ ಥರ, ಅದನ್ನು ಕಾಮನ್ ಆಗ್ಬಿಡುತ್ತೆ. ಇದು ಸೆಟ್ ಅಂದಾಗ ಹೋಯ್ತು, ಸೆಟ್ಟ ಅಂತಂದಾಗಲೇ ಆಗೋದು. ಆ ಥರ ತುಂಬ ಸೆಟ್ಸ್ಗಳಿದೆ ಮೇಡಮ್. ತುಂಬ ಎಂಜಾಯ್ ಮಾಡೋಂಥ ಸೆಟ್ಸ್ ಇದೆ. ಕತೆಗೆ ಪೂರಕವಾದಂಥ ಸೆಟ್ಸ್ಗಳು ತುಂಬ ಇದೆ. ಸರ್, ಈಗ ದರ್ಶನ್ ಸರ್ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ನೀವು ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆಗೆ ಮಾಡಿದ್ದೀರಾ. ಸೊ ಅವರು ನಿಮ್ಮ ಆರ್ಟ್ ವರ್ಕ್ನ ಕೂಡ ತುಂಬಾ ಮೆಚ್ಕೊಂಡಿರೋವಂಥದ್ದು. ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಜೊತೆಗೆ ಟೋಟಲ್ ಓವರಾಲ್ ಈ ಸೆಟ್ ಖರ್ಚು ಅಂತ ಅಂದಾಗ ಎಷ್ಟು ಕ್ರೋಸ್ ಖರ್ಚಾಗಿದೆ ಸರ್ ಇದಕ್ಕೆ? ಮೇಡಮ್, ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಹೆಚ್ಚು ಕಮ್ಮಿ ಸುಮಾರು ಮೆಜೆಸ್ಟಿಕ್ ಮಾಡಬೇಕಾದ್ರೆ ನಾನು ಅಸ್ಟೆಂಟು. ಅವ್ರದ್ದು ಮೊದಲನೇ ಸಿನಿಮಾ ಮೆಜೆಸ್ಟಿಕ್ಕಲ್ಲಿ ನಮ್ಮ ಇಸ್ಮಾಲ್ ಸರ್ ಮೈನ್ ಆರ್ಟ್ ಡೈರೆಕ್ಟ್ರು, ನಾನು ಅಸ್ಟೆಂಟ್ ಆಗಿದ್ದೆ. ಅದಾದಮೇಲೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಪೊರ್ಕಿಯಿಂದ ಆದಮೇಲೆ ಸುಮಾರು ಕಂಟಿನ್ಯೂಸ್ ಮಾಡಿದ್ದೀನಿ ಅವ್ರ ಸಿನಿಮಾಗಳನ್ನ. ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡೋಂಗಿಲ್ಲ ಮೇಡಮ್. ಯಾಕಂದರೆ ಅವರು ಇವತ್ತಿಂದಲ್ಲ ಅವತ್ತಿನವ್ರಿಗೆ, ನಾನು ಹೇಳಿದ್ನಲ್ಲ, ಈಗ ಸೆಟ್ಟೆಲ್ಲ ರೆಡಿಯಾಗಿ ನಾನು ಫುಲ್ಲು ಫಿನಿಶಾಗಿ ಅವ್ರು ಬಂದು ನೋಡ್ಬಿಟ್ಟು ಅವ್ರೊಂದು ಸ್ಮೈಲ್ ಕೊಟ್ಟು ಒಂದು ಹಗ್ ಮಾಡೋರ್ಗೆ ಏನಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂದರೆ, ಅವರು ಪ್ರತಿಯೊಂದು ಸಲನೂ ಅಷ್ಟೇ, ನಾವು ಎಲ್ಲೋ ದೂರದಲ್ಲಿ ಎಲ್ಲೋ ಇದ್ದು ನಿಂತರೂ ಕರೆದುಬಿಟ್ಟು ಹೇಳ್ತಾರೆ, ಮಾತಾಡ್ಸ್ತಾರೆ. ಆಮೇಲೆ ನಮ್ಮ ಹತ್ರ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ತುಂಬ ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ನಿಜವಲ್ಲೂ ಎರಡನೇ ಮಾತಿಲ್ಲ, ಅಷ್ಟು ತುಂಬ ಒಳ್ಳೆ ಇದು ಮನುಷ್ಯರು. ಅವರು ಪ್ರತಿ ಬರ್ಡೇ ಆಗಲಿ ಎಲ್ಲದಕ್ಕೂ ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ಆ ಥರ ಇದೆ. ಬಟ್ ಅದರ್ವೈಸ್ ನಮಗೆ ಇವತ್ತರೆಗೂ ನಾವು ಹೇಳೋದು ಎಲ್ಲ ಒಂಥರ ಸೆಟ್ಟಲ್ಲಿ ಹೆಂಗೆ ಅಂದರೆ, ನಾವೆಲ್ಲ ಜೊತೆಯಲ್ಲೇ ಕೂತ್ಕೊಳ್ತೀವಿ, ಜನರಲ್ಲಾಗಿ ಮಾತಾಡ್ತಾ ಇರ್ತೀವಿ. ಆ ಥರ ಇರುತ್ತೆ. ಅದರಲ್ಲಿ ಅವ್ರ ಬಗ್ಗೆ ಎರಡು ಮಾತಿಲ್ಲ ಮೇಡಮ್. ಅದನ್ನು